Welcome to Tikki Village. ಇದೆಲ್ಲ ಸ್ವಿಮ್ಮಿಂಗ್ ಪೂಲ್. ವೆಲ್ಕಮ್ ಟು ಟಿಕ್ಕಿ ವಿಲೇಜ್. ಹಾಯ್ ಗೈಸ್, ನಾನು ಸುಮಂತ್ ಅಶ್ವಿನ್, ಐ ಆಮ್ ಇನ್ಫಿನಿಟಿ ಕಡೆಯಿಂದ. ಸೊ ಇವತ್ತು ಫ್ರೆಂಡ್ಶಿಪ್ ಡೇ ಇರೋ ಕಾರಣದಿಂದ ನಾನು ಟಿಕ್ಕಿ ವಿಲೇಜ್ಗೆ ಬಂದಿದ್ದೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಮೈ ಫ್ರೆಂಡ್ಸ್. ಎಲ್ಲ ನನ್ನ ಒಂದು ಸ್ನೇಹಿತರಿಗೂ ಒಂದು ಫ್ರೆಂಡ್ಶಿಪ್ ಡೇ ಒಂದು ಶುಭಾಶಯಗಳು. ಆರೋಗ್ಯ ಆಯುಷಿಂದ ಎಲ್ಲ ಚೆನ್ನಾಗಿರಿ ಎಲ್ಲ ನನ್ನ ಸ್ನೇಹಿತರು. ನೋಡಿ ಬ್ಯಾಕ್ ಸೈಡು ಆನೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಕೆತ್ತನೆ ಮಾಡಿರೋದಲ್ಲ, ಇದು ಮಷಿನ್ ಸಹಾಯದಿಂದ ಒಂದು ಪರ್ಫೆಕ್ಷನ್ ಮಾಡಿರೋದು. ಸೊ ಆಗಿನ ಕಾಲದಲ್ಲಿ ನೋಡಿ, ಆಗಿನ ಕಲ್ಚರ್ಸು ಯಾವ ಥರ ಕೆತ್ತನೆ ಮಾಡ್ತಾ ಇದ್ದಾರೆ ಅಂದರೆ ಪರ್ಫೆಕ್ಷನ್ ಆ ಥರ ಬರ್ತಾಯಿತ್ತು. ಸೊ ಇವಾಗ ಮಷಿನ್ಸ್ ಎಲ್ಲ ಬಂದುಬಿಟ್ಟು ಈ ಥರ ಮಾಡವ್ರೆ. ಒಂದು ಪೈಪ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಹಂಗೆ ನೋಡ್ತಾ ಇರಿ, ಮೇಲೆ ಕೊಕೊನೆಟ್ ಟ್ರೀಸ್ ಎಲ್ಲ ಇದೆ. ಮೇಲೆ ಎಲ್ಲ ಒಂದು ಕೊಕೊನೆಟ್ ಟ್ರೀಸ್ ಇದೆ. ಮತ್ತು ಹಂಗೆ ಹಿಂದಕ್ಕೆ ಹೋಗ್ತಾ ಅಲ್ಲಿ ನೋಡಿ ಬ್ಯಾಕ್ ಸೈಡು ಪೂಲ್ ಕಾಣಿಸುತ್ತೆ. ಅದು ಎಲ್ಲ ಫ್ರೆಂಡ್ಶಿಪ್ ಡೇ ಅಲ್ವಾ, ಸೊ ಎಲ್ಲ ಬಂದ್ಬಿಟ್ಟವ್ರೆ, ಎಲ್ಲ ಎಂಜಾಯ್ ಮಾಡ್ತವ್ರೆ. ಸೊ ನಾವು ಕೂಡ ಅದಕ್ಕೆ ಬಂದಿದ್ವಿ, ಎಂಜಾಯ್ ಮಾಡೋಕ್ಕಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ನಿಯರ್ ಯಲಹಂಕ ಬರುತ್ತೆ. ಯಲಹಂಕದಿಂದ ಒಂದು 12 to 13 ಕಿಲೋಮೀಟರ್ಸ್ ಇರ್ಬೋದು, ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಶಿವಕೋಟೆ ಹೋಗೋ ರೋಡಲ್ಲಿದೆ ಟಿಕ್ಕಿ ವಿಲೇಜ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬಂದು ವಿಸಿಟ್ ಮಾಡಿ, ಲೊಕೇಶನಲ್ಲೆಲ್ಲ ಸಿಗತ್ತೆ, ಮ್ಯಾಪ್ಸ್ ಓಪನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ, ಇದನ್ನು ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಮಾಡಿರೋದು. ಇದು ಈಶ್ವರ ಅಲ್ವಾ? ಈಶ್ವರನೇ ಇದು ನೋಡಿ. ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಯಾವ ಥರ ಮಾಡೋರೆ ಅಂತ ಹೇಳ್ಬಿಟ್ಟು. ಮತ್ತು ನೀವು ಇದರಲ್ಲಿ ನೋಡೋಕ್ಕಂತೂ ಇಲ್ಲಿಗೆ ಬಂದು ವಿಸಿಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ, ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ವಿ, ಗೊತ್ತೇ ಇರುತ್ತೆ. ಇದು ಜಾರಬಂಡಿ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಮಕ್ಕಳೆಲ್ಲ ಜಾರ್ಕೊಂಡು ಬರ್ತಾ ಇದ್ರು. ಅಂದರೆ ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ನೆನಪಿರುತ್ತೆ. ಸೊ ಜಾರಬಂಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಈ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೀವು ಬನ್ನಿ, ಈ ಜಾರಬಂಡಿದಲ್ಲಿ ಜಾರಿ ಎಲ್ಲ ಒಂದು ಎಂಜಾಯ್ಮೆಂಟ್ ಮಾಡಿ, ಚೆನ್ನಾಗಿರುತ್ತೆ. ಇದು ನೋಡಿದ ತಕ್ಷಣ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇರ್ತೀವಲ್ವಾ, ಸೊ ಆ ಮೆಮೊರೀಸ್ ಎಲ್ಲ ಮತ್ತೆ ಜ್ಞಾಪಕ ಬರ್ತಾ ಇರುತ್ತೆ. ಆ ಥರ ಜಾರಬಂಡಿದಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಫುಲ್ ಎಂಜಾಯ್. ಇದು ಮಾಡೋದ್ರಿಂದ ಅವ್ರಿಗೆ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ. ನೋಡಿ ಫುಲ್ಲು ಇದಾಗುತ್ತೆ. ಇವಾಗ ಎಕ್ಸೈಟ್ ಆಗ್ತೀರಾ ನೋಡಿ, ಎಷ್ಟು ದೊಡ್ಡದಿದೆ ಬೈಕ್ ಅಂತ ಹೇಳ್ಬಿಟ್ಟು. ಸೊ ನೋಡಿ, to 7 feet ಇರುತ್ತೆ ಆ ಬೈಕ್ ಬಂದ್ಬಿಟ್ಟು.
ಇದು ಮಾಡಿರ್ತಾರೆ, ಎಲ್ಲ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಸೊ ಅದೇ ಥರ ನಾವು ಹೋಗ್ತಾ ಇದ್ವಿ ಅಲ್ಲಿ. ಸೊ ಕನ್ನಡ ರತ್ನ ಆಗಿರುವಂತಹ ನಮ್ಮ ಅಪ್ಪು ಬಾಸನ್ನು ನೋಡ್ತೀವಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೂ ಖುಷಿ ಆಯಿತು ಇದು ನೋಡಿಬಿಟ್ಟು. ಅವರ ಫೋಟೋನ ಯಾವ ಥರ ಪ್ರಿಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಪು ಬಾಸನ ಎಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ, ಅಪ್ಪು ಬಾಸ್ ಮುಂದೆ ಕೂತ್ಕೊಂಡು ಊಟ ಮಾಡೋಕ್ಕೆ ಎಲ್ಲರೂ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ. ಮತ್ತು ಊಟ ಮಾಡಿ ಮತ್ತು ಅಲ್ಲಿ ಈವೆಂಟ್ಸ್ ನಡೀತಾ ಇರುತ್ತೆ. ಸೊ ಆ ಈವೆಂಟ್ಸ್ನೆಲ್ಲ ಈ ಕಡೆಯಿಂದ ಅದಿದೆ ಅಲ್ವಾ, ಸೊ ಅದರಿಂದ ವಾಚ್ ಮಾಡ್ತಾ ಇರ್ತಾರೆ ವೀಡಿಯೋಸನ್ನು. ನಾನು ಬಿಗ್ ಫ್ಯಾನ್ ಅವ್ರಿಗೆ, ಸರ್ಗೆ ದೊಡ್ಡ ಅಭಿಮಾನಿ ನಾನು. ಇದೆ ಅಂತ ಹೇಳ್ಬಿಟ್ಟು ಇವೆಲ್ಲ ನೋಡ್ಕೊಂಬಂದರೆ ನಿಮಗೆ ಸ್ವಿಮ್ಮಿಂಗ್ ಪೂಲು ಬ್ಯಾಕ್ ಸೈಡ್ ಇದೆ. ಇದೆಲ್ಲ ಸ್ವಿಮ್ಮಿಂಗ್ ಪೂಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಎಲ್ಲ ಇದ್ರಲ್ಲಿ ಬಂದು ಎಲ್ಲ ಆಟ ಆಡ್ತಾ ಇರ್ತಾರೆ. ಎಲ್ಲ ವೈಬ್ಸ್ ಎಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಲ್ಲ ಅಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನನಗೆ ಒಂಥರ ನೋಡೋಕ್ಕೆ ಅಂದರೆ ಫಸ್ಟ್ ಟೈಮ್ ಬರುವಾಗ ಫುಲ್ಲು ಎಕ್ಸೈಟ್ ಆಗಿದೆ. ಸೊ ಇವಾಗ ಅಷ್ಟಿಲ್ಲ, ಅಂದರೆ ನೋಡಿರೋ ಪ್ಲೇಸ್ ಮತ್ತೆ ನೋಡಿದ್ರೆ ಅದೊಂಥರ. ಸೊ ನೀವು ಬಂದು ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸು. ಮತ್ತು ಹೇಳಿದ್ನಲ್ವಾ ಕ್ಲೀನ್ನೆಸ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬಂದು ವಿಸಿಟ್ ಮಾಡಿ, ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡಿ. ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಒಂದು ಡಸ್ಟ್ಬಿನ್ಸ್ ನೋಡಿ ಯಾವ ಥರ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಡಸ್ಟ್ಬಿನ್ಸ್ ಎಲ್ಲ ಇದೆ. ನನ್ನ ಬ್ಯಾಕ್ ಸೈಡ್ ನೋಡಿ ಜೋಕಲ್ಲಿ ಯಾವ ಥರ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಅಂದರೆ ಇವತ್ತು ಎಂಜಾಯ್ ಮಾಡೋಕ್ಕೆ, ಅಂದರೆ ಫ್ರೆಂಡ್ಶಿಪ್ ಡೇ ಇರೋ ಕಾರಣದಿಂದ ಎಲ್ಲ ಎಂಜಾಯ್ ಮಾಡೋಕ್ಕೆ ಬಂದಿರ್ತಾರೆ. ಈ ಕಡೆ ನೋಡಿ ಎಲ್ಲ ಒಂದು ಯಾವ ಥರ ಮಾಡಿದ್ದಾರೆ, ಗ್ಲಾಸ್ ಹೌಸ್ ಥರ ಚಿಕ್ಕದು ಗ್ಲಾಸ್ ಹೌಸ್ ಮಾಡಿಬಿಟ್ಟು, ಸೊ ಅದರಲ್ಲಿ ಫುಡ್ ತಿನ್ನೋದು, ಗೇಮಿಂಗ್ ಸೆಕ್ಷನ್ ಅನ್ನೋದು ಅಂತ ಹೇಳ್ಬಿಟ್ಟು ನೋಡಿ. ಅಲ್ಲಿ ಮೇಲೆ ಇದೆ ಅಲ್ವಾ ಆ ರೋಡ್ಸು, ಅದ್ರ ಮೇಲೆ ಅಂತ ನಡ್ಕೊಂಡು ಹೋಗ್ತಾರಂತೆ. ಸೊ ಚೆನ್ನಾಗಿದೆ, ವಿಸಿಟ್ ಮಾಡಿ. ನಾನು ಹೇಳೋಕ್ಕಂತೂ ನೀವು ಬಂದು ವಿಸಿಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಅರ್ಥ ಆಗುತ್ತೆ, ಆ ಒಂದು ಎಲ್ಲ ನಿಮಗೆ ಅರ್ಥ ಆಗುತ್ತೆ, ಆ ವೈಬ್ಸ್ ಎಲ್ಲ ಯಾವ ಥರ ಇದೆ.